ಹೆಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ವೆಲ್ಕಮ್ ಟು ಮೈ ಚಾನಲ್ ಪಾವನ ಗಣೇಶ್ ಬ್ಲಾಗ್ಸ್. ನಾನು ನಿಮ್ಮ ಪಾವನ ಗಣೇಶ್ ಫ್ರೆಂಡ್ಸ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಿ? ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋ ರೆಸಿಪಿ ಬಂದು ಗೀಬಾ ಹಾಲಿಂದ ಗಿಣ್ಣು ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಲೀಟ್ರ್ ಹಾಲು ತೊಗೊಳ್ತಾ ಇದ್ದೀನಿ. 1 ಲೀಟ್ರ್ ಹಾಲಿಗೆ ಎಷ್ಟು ಗೀಬಾದ ಹಾಲು ಹಾಕಬೇಕು, ಹಾಗೆ ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ. ಯಾರಿಗೆಲ್ಲ ರೆಸಿಪಿ ಇಷ್ಟ ಆಗುತ್ತೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ವೀಡಿಯೋ ನೋಡ್ಕೊಬನ್ನಿ ಕ್ವಿಕ್ಕಾಗಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಫ್ರೆಂಡ್ಸ್, ನಾನಿಲ್ಲಿ 60 ml ಗೀಬದ ಹಾಲು ಇಟ್ಕೊಂಡಿದ್ದೀನಿ. ಅದಕ್ಕೆ 1.5 ಅಚ್ಚು ಬೆಲ್ಲನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಈ ಬೆಲ್ಲನ ನಾವು ಇವಾಗ 1 ಲೀಟ್ರ್ ಹಾಲು ಏನು ಇಟ್ಕೊಂಡಿದ್ದೆಲ್ಲ ಅದ್ರ ಜೊತೆಗೆ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಆ ಬೆಲ್ಲದ ಗಂಟುಗಳೇನಿದೆ ಅದು ಪೂರ್ತಿ ಕರಗಬೇಕು ಫ್ರೆಂಡ್ಸ್, ಓಕೆನಾ. ಇದನ್ನ ಚೆನ್ನಾಗಿ ಕರಗಿಸ್ಕೊಂಡು ನಾವು ಇದಕ್ಕೆ ಏಲಕ್ಕಿ ಪೌಡರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಗೀಬಾದ ಹಾಲು ಏನು ತೆಗೆದಿಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ಟ್ಯಾಂಡ್ ಹಾಕಿ ನಾನು ಇದೇನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಇಟ್ಕೊಂಡು ಒಂದು ಪ್ಲೇಟ್ನ ಮುಚ್ಕೊಳ್ತಾ ಇದ್ದೀನಿ. ಮುಚ್ಕೊಂಡು 2 ವಿಷಲ್ ಮಾಡಿದರೆ ಸಾಕು ಫ್ರೆಂಡ್ಸ್. ತುಂಬ ಪ್ಲಫಿ ಆಗಿರೋವಂಥ ಟೇಸ್ಟಿಯಾಗಿರೋಂಥ ಗಿಣ್ಣು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಪ್ಲಫಿನೆಸ್ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು.